ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಐ ಆಮ್ ಆಲ್ಸೋ ಗುಡ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಲಾಗಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ದಿನವೇ ನಾನು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ನೈಟ್ ನಾನು 1 ಸ್ಟಾರ್ಟ್ ಮಾಡಿದೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ. ಸೊ ಮೊದಲಿಗೆ ನಾನು ಟೇಬಲೆಲ್ಲ ಹಾಕ್ಕೊಂಡ್ಬಿಟ್ಟು ಬ್ಯಾಕ್ ಡ್ರಾಪ್ ಎಲ್ಲ ಹಾಕ್ಕೊಂಡೆ. ಇವಾಗ ನಾನು ಸೀರೆನ ಡ್ರೇಪ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಈ ಸಲ ತುಂಬಾ ಕಷ್ಟ ಆಯಿತು ನನಗೆ ಸಾರಿ ಡ್ರೇಪ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ತುಂಬಾ ಈಸಿ ಆಗಿತ್ತು. ಈ ಸಲ ಯಾಕೋ ಗೊತ್ತಿಲ್ಲ, ಸಾರಿ ತುಂಬ ಸ್ಮೂತಾಗಿರೋದ್ರಿಂದ ಏನೋ ಗೊತ್ತಾಗ್ತಿಲ್ಲ. ಬಟ್ ಬರ್ತಾನೆ ಇರಲಿಲ್ಲ. ಒಂದು 2 to 3 ಟೈಮ್ಸ್ ನಾನು ಚೇಂಜ್ ಮಾಡಿ ಇಲ್ಲಿ ಸಾರಿನ ಡ್ರೇಪ್ ಮಾಡ್ಕೊಂಡಿದ್ದೀನಿ. ಮತ್ತು ಸಾರಿ ಕೂಡ ತುಂಬಾ ಲೆಂತ್ ಇತ್ತು, ಮತ್ತು ಬ್ಲೌಸ್ ಕೂಡ ನಾವು ಕಟ್ ಮಾಡಿರಲ್ವಲ್ವ. ಸೊ ತುಂಬಾ ಲೆಂತ್ ಇತ್ತು. ಸೊ ನಾನು ಒಬ್ಬಳೇ ಡ್ರೇಪ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಫೈನಲಿ ಅದನ್ನು ನಾನು 1-2 hours ತೊಗೊಂಡಿದ್ದೀನಿ ಸಾರಿ ಡ್ರೇಪ್ ಮಾಡೋಕ್ಕೆ. ಸೊ ಫೈನಲಿ ಈ ಥರ ನಾನು ಡ್ರೇಪ್ ಮಾಡಿಕೊಂಡೆ. ಸಾರಿ ಎಲ್ಲ ಡ್ರೇಪ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಇವಾಗ ನಾನು ಪೀಠನ ರೆಡಿ ಮಾಡ್ಕೋತಾ ಇದ್ದೆ. ಸೊ ಮೊದಲಿಗೆ ನಾನು ಒಂದು ಬಾಳೆ ಎಲೆ ಇಟ್ಕೊಂಡೆ. ಏನೇ ಮಣೆ ಇಡೋಕ್ಕೂ ಮುಂಚೆನೇ ಒಂದು ಬಾಳೆ ಎಲೆ ಇಟ್ಕೋಬೇಕು. ಸೊ ಅದಕ್ಕೆ ಬಾಳೆ ಎಲೆ ಇಟ್ಕೊಂಡೆ. ಅದಾದಮೇಲೆ ಒಂದು ಮಣೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕುಬೇರ ರಂಗೋಲಿ ಹಾಕ್ಕೊಂಡೆ. ನಾನು ಈ ಥರ ಒಂದು ಕಮಲದ ಪೀಠ ತೊಗೊಂಡಿದ್ದೀನಿ. ಇದನ್ನು 3 yearsಯಿಂದನೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಎವ್ರಿ ಟೈಮ್ ಇದನ್ನೇ ಇಟ್ಕೋತೀನಿ. ಸೊ ಅದ್ರ ತುಂಬಾ ನಾನು ಅಕ್ಕಿ ಹಾಕ್ಕೋತೀನಿ, ಅಂದರೆ ಹೈಟಲ್ಲಿ ಬರುತ್ತೆ ಲಕ್ಷ್ಮಿ ಇಡೋಕ್ಕೆ ಅಂತ. ನೆಕ್ಸ್ಟು ಒಂದು ಬಿಂದಿಗೆ ತೊಗೊಂಡು ಅದಕ್ಕೆ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಆ ಬಿಂದಿಗೆಗೆ ಇವಾಗಲೇ ನಾನು ಕಳ್ಸೋಕ್ಕೆ ಏನೇನು ಹಾಕಬೇಕು ಅದನ್ನ ಹಾಕಿಟ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಇವಾಗ ನಾನು ದೀಪಕ್ಕೆ ಬತ್ತಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದೇ ಸ್ವಲ್ಪ ತುಂಬ ಲೇಟ್ ಆಗುತ್ತೆ, ಬಿಕಾಸ್ ಎಲ್ಲದಕ್ಕೂ ಬತ್ತಿ ಹಾಕ್ಕೋಬೇಕು ಮತ್ತು ದೀಪ ಎಲ್ಲ ತೊಳೆದಿಟ್ಕೋಬೇಕಲ್ವ. ಸೊ ಅದಕ್ಕೆ ಅದನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ಟೆ. ನೆಕ್ಸ್ಟು ಒಂದು ಚಿಕ್ಕ ಮಣೆ ಇಟ್ಕೊಂಡಿದ್ದೀನಿ. ಯಾವಾಗಲೂ ಹೇಳ್ತಾರೆ ಲಕ್ಷ್ಮಿನಷ್ಟೇ ಪೂಜೆ ಮಾಡಬಾರ್ದು ಅಂತ, ಮತ್ತು ಯಾವಾಗಲೂ ಯಾವ ಪೂಜೆ ಮಾಡೋಕ್ಕೂ ಮುಂಚೆ ಗಣೇಶ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ನಾನು ಅಲ್ಲೊಂದು ಲಕ್ಷ್ಮೀನಾರಾಯಣ ಮೂರ್ತಿ ಮತ್ತು ಒಂದು ಗಣೇಶ ಮೂರ್ತಿ ಇಟ್ಕೊಂಡ್ಬಿಟ್ಟು ಮೊದಲು ಅದಕ್ಕೆ ಪೂಜೆ ಮಾಡಿ ಆಮೇಲೆ ನಾನು ಕಳಸಕ್ಕೆ ಪೂಜೆ ಮಾಡ್ತೀನಿ. ನೆಕ್ಸ್ಟು ಸೇಮ್ ನಾನು ಮಡಿಲಕ್ಕಿ ಇಟ್ಕೋತಾ ಇದ್ದೀನಿ ಲಕ್ಷ್ಮಿಗೆ. ನಾನು ಲಾಸ್ಟ್ ಟೈಮ್ ದೇವಿಗೆ ಮಡಿಲಕ್ಕಿ ಕೊಟ್ಟಿದ್ನಲ್ಲ, ಆ ಥರನೇ ಎಲ್ಲ ಮಡಿಲಕ್ಕಿಗೆ ರೆಡಿ ಮಾಡ್ಕೋತಾ ಇದ್ದೆ. ಇದರಲ್ಲಿ ನಾನು ಎಲೆನ ಇಟ್ಕೊಂಡಿಲ್ಲ, ಮತ್ತು ನಾಳೆ ಇಟ್ಕೊಳ್ಳೋಣ ಎಲೆ ಅಂತ ಇಟ್ಕೊಂಡಿದ್ದಿಲ್ಲ. ಸೊ ನೆಕ್ಸ್ಟು ಹಣ್ಣೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ನಾನು ಬಿಂದಿಗೆಗೆ ಕೋಲ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ತುಂಬಾ ಜರಿದು ಹೋಗುತ್ತೆ ಕೋಲು. ಸೊ ಅದಕ್ಕೆ ತುಂಬಾ ಫಿಟ್ಟಾಗಿ ಕಟ್ಟಬೇಕು. ಅದಕ್ಕೆ ನಾನು ನಮ್ಮ ಮನೆಯವ್ರ ಸಹಾಯ ತೊಗೊಂಡು ನಾನು ರೆಡಿ ಮಾಡ್ಕೋತಾ ಇದ್ವಿ. ಸೊ ಈ ಥರ ಕೋಲನ್ನ ಕಟ್ಬಿಟ್ಟು ನಾನು ಸ್ಯಾರಿ ಉಡಿಸೋದು ಪ್ರತಿ ಸಲ. ನೆಕ್ಸ್ಟ್ ಇವಾಗ ನಾನು ಸ್ಯಾರಿ ಡ್ರೇಪ್ ಮಾಡ್ಕೋತೀನಿ. ಇಲ್ಲಿ ಕೂಡ ನಂಗೆ ತುಂಬಾ ಕಷ್ಟ ಆಯಿತು. ಸಾರಿ ಕರೆಕ್ಟಾಗಿ ಕೂತ್ಕೋತಾನೆ ಇರಲಿಲ್ಲ. ಸೊ ಅದಕ್ಕೆ ಒಂದು 2-3 ಸಲ ನಾನು ಚೇಂಜ್ ಮಾಡಿ ಇಲ್ಲಿ ಸ್ಯಾರಿ ಉಡಿಸ್ತಾ ಇದ್ದೀನಿ. 1 hour ನಾನು ಸಾರಿ ಉಡ್ಸೋಕ್ಕೆ ತೊಗೊಂಡಿದ್ದೀನಿ. ಫೈನಲಿ ಒಂದು ಸಾರಿ ಉಡಿಸ್ಬಿಟ್ಟೆ. ನಾನು ಸಾರಿ ಉಡ್ಸೋಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡ್ಬಿಟ್ಟಿದ್ದೆ ಈ ಸಲ, ಬಿಕಾಸ್ ತುಂಬಾ ಕಷ್ಟ ಆಯಿತು ನನಗೆ ಈ ಸಲ ಸಾರಿ ಉಡ್ಸೋಕ್ಕೆ. ಕೊನೆಗೆ ಚೆನ್ನಾಗೇ ಬಂತು ಸ್ಯಾರಿ ಡ್ರೇಪಿಂಗು. ಸೊ ನೆಕ್ಸ್ಟು ನಾನು ಅದಕ್ಕೆಲ್ಲ ಜ್ಯುವೆಲ್ಸ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇದು ಮಾರ್ನಿಂಗ್ ವ್ಲಾಗು. ಮಾರ್ನಿಂಗ್ ಅಂದರೆ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೆ ಪೂಜೆನ. ನಂದು ಎಲ್ಲ ಡೆಕೋರೇಷನ್ ಮುಗಿಯೋಷ್ಟರಲ್ಲಿ ಒಂದು 3:30 ಎಲ್ಲ ಆಗಿತ್ತು. ಸೊ ಒಂದು 1/2 hour ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾನು ತಲೆ ಸ್ನಾನ ಮಾಡಿ ಮತ್ತೆ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ 4 ಗಂಟೆಗೆ. ಸೊ ಇವಾಗ ಮೊದಲು ನಾನು ಏನು ಮಾಡ್ತಿದ್ದೆ, ಮೂರ್ತಿಗೆ ಅಲಂಕಾರ ಮಾಡಿಕೊಂಡೆ. ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು, ನಾನು ಜಾಸ್ತಿ ಮೂರ್ತಿಗೆ ಡೆಕೋರೇಷನ್ ಮಾಡೋಕ್ಕೆ ಹೋಗಲ್ಲ, ನನಗೆ ಅರಿಶಿನ ಕುಂಕುಮ ಹಚ್ಚಿದರೆ ಸಾಕು ಅಂತ ಅನಿಸುತ್ತೆ. ಸೊ ಮತ್ತು ಕಾಯಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅರಿಶಿನ ಎಲ್ಲ ಹಚ್ಬಿಟ್ಟು. ಸೊ ಇವಾಗ ಮಾವಿನ ಎಲೆ ಇಟ್ಟು ಮೂರ್ತಿ ಇಟ್ಟು ಅದಕ್ಕೆ ಮಾಂಗಲ್ಯ ಸರ ಹಾಕಿದೆ. ನಾನು ಕಳ್ಸೋಕ್ಕೆ ಬೆಳಿಗ್ಗೆನೇ ಎಲ್ಲ ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ಹೂಗಳನ್ನು ಏರಿಸ್ಕೊಂಡೆ, ಒಂದು ಮಾಲೆ ಹಾಕ್ಬಿಟ್ಟು ಲಕ್ಷ್ಮಿಗೆ ಜಡೆ ಹಾಕ್ಕೊಂಡೆ. ಸೊ ಈ ಥರ ನಾನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟೆ ಪೂಜೆನ. ನೆಕ್ಸ್ಟ್ ಇವಾಗ ದೀಪ ಎಲ್ಲ ಹಚ್ಕೊಂಡು ಲಕ್ಷ್ಮೀನಾರಾಯಣ ಪೂಜೆ ಮಾಡಿಕೊಂಡು ಹಾಗೆ ಗಣೇಶ ಪೂಜೆನೂ ಮಾಡಿಕೊಂಡೆ. ಹಾಗೆ ಇಲ್ಲಿ ಜಾಮೂನ್ ರೆಡಿ ಮಾಡ್ಕೋತಾ ಇದ್ವಿ. ಸೊ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟೆ, ನೀವು ಜಾಮೂನ್ ಮಾಡಿಕೊಟ್ಬಿಡಿ, ಉಳಿದಿದ್ದೆಲ್ಲ ನಾನೇ ಮಾಡ್ಕೋತೀನಿ ಅಂತ. ಸೊ ಪಾಪ ಅವರು ಎದ್ಬಿಟ್ಟು ಬೇಗನೆ ಎದ್ದು 4 o'clock ಜಾಮೂನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಲೆಲ್ಲ ಹಾಕ್ಕೊಂಡ್ಬಿಟ್ಟು ಶಾವಿಗೆ ಪಾಯಸ ಮಾಡ್ಕೋತಾ ಇದ್ದೀನಿ. ಒಂದು ಜಾಮೂನ್ ಆಗಿತ್ತು, ಇವಾಗ ಶಾವಿಗೆ ಪಾಯಸ ಹಾಕೋತಾ ಇದ್ದೀನಿ. ಸೊ ಶಾವಿಗೆ ಪಾಯಸನೂ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಪಂಚಾಮೃತ ರೆಡಿ ಮಾಡ್ಕೋತಿದ್ದೆ. ಅದಕ್ಕೆ ನಾನು 1 ಬೌಲು ಬನಾನಾ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಬೌಲು ದಾಳಿಂಬೆ ಹಾಕ್ಕೋತಿದ್ದೀನಿ. ನೆಕ್ಸ್ಟು ಒಂದು 20 to 15 ಪೀಸಸ್ಸು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟ್ ಇವಾಗ 1 ಸ್ಪೂನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲು ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದು, ಸೊ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು 1 ಬೌಲು ಮಿಲ್ಕ್ ಹಾಕ್ಕೊಂಡಿದ್ದೀನಿ, 1 ಬೌಲ್ ಹಾಲು ಹಾಕ್ಕೋಬೇಕು. ಅದ್ರ ನೆಕ್ಸ್ಟು 1 ಬೌಲು ಮೊಸರು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರನೇ ನಾವು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳೋದು ಪಂಚಾಮೃತನ. ಸೊ ಇದನ್ನು ಹಾಕ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ನಾನು ಜೇನುತುಪ್ಪನ ಆ್ಯಡ್ ಮಾಡಿಕೊಂಡೆ. ಸೊ ಇವಾಗ ಪಂಚಾಮೃತ ಕೂಡ ರೆಡಿಯಾಗಿತ್ತು. ಸೊ ನಾನು ಎಲ್ಲ ಪ್ರಸಾದಕ್ಕೂ ಕೂಡ ತುಳಸಿ ಎಲೆ ಇಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂತ ತುಳಸಿ ಎಲೆ ಇಟ್ಟೆ. ಸೊ ನೆಕ್ಸ್ಟು ಇವಾಗ ನಾನು ಇಲ್ಲಿ ಪುಳಿಯೋಗರೆ ಮಾಡ್ಕೋತಾ ಇದ್ದೀವಿ. ಪ್ರಸಾದಕ್ಕೆ ನಾನು ಪುಳಿಯೋಗರೆ ರೈಸಲ್ಲಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಮತ್ತು ಕರ್ಡ್ ರೈಸ್ ಮಾಡ್ಕೊಂಡಿದ್ದೆ. ಸೊ ರೈಸ್ಗೆ ಏನು ಉಪ್ಪು ಹಾಕದೆ ಜಸ್ಟ್ ಮೊಸರು ಹಾಲು ಹಾಕ್ಬಿಟ್ಟು ಕರ್ಡ್ ರೈಸ್ ಮಾಡ್ಕೊಂಡಿದ್ದೆ. ಮತ್ತು ಇವಾಗ ನಾನು ಪ್ರಸಾದಕ್ಕೆ 1 ಬೌಲ್ ಜಾಮೂನ್ ಮಾಡ್ಕೊಂಡಿದ್ದೀನಿ, ಹಾಗೆ 1 ಬೌಲು ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪಂಚಾಮೃತ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಕರ್ಡ್ ರೈಸ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ, ಪುಳಿಯೋಗರೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಎಲ್ಲ ಪ್ರಸಾದನೂ ಇಟ್ಬಿಟ್ಟು ನಾವು ಮಂಗಳಾರತಿ ಮಾಡ್ಕೋತಾ ಇದ್ವಿ. ಶ್ರೀ ಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖಿ ಸುಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ. ನೆಕ್ಸ್ಟು ನಾವಿಬ್ಬರು ಇಲ್ಲಿ ಸೇರಿ ಸಂಕಲ್ಪ ಮಾಡಿಕೊಂಡು ಆರತಿ ಮಾಡ್ಕೊಂಡ್ವಿ. ಲಕ್ಷ್ಮೀ ಮಹಾಲಕ್ಷ್ಮಿ ನೆಕ್ಸ್ಟು ಧೂಪ ಎಲ್ಲ ಹಾಕ್ಕೊಂಡ್ವಿ. ಧೂಪ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಪ್ರತಿ ವರ್ಷವೂ ಈ ರೀತಿ ಕಂಕಣ ಎಲ್ಲ ಕಟ್ಕೋತೀವಿ ಇಬ್ಬರು. ಸೊ ಅದಕ್ಕೆ ಈ ವರ್ಷವೂ ಕಂಕಣನ ಕಟ್ಕೊಳ್ತಾ ಇದ್ದೆ, ರೆಡಿ ಮಾಡ್ಕೊಂಡ್ಬಿಟ್ಟು ಸೊ ಕಂಕಣ ಕಟ್ಕೋತಾ ಇದ್ವಿ. ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ, ಮನಕ್ಕೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ, ಮನಕ್ಕೆ. ಥರ ರೆಡಿ ಮಾಡ್ಕೊಂಡಿದ್ವಿ ನೋಡಿ, ತುಂಬ ಚೆನ್ನಾಗಾಗಿತ್ತು ಅಂತ ಅನ್ನಿಸ್ತಿದೆ ನನಗೆ. ಹಣ್ಣು, ಸ್ವೀಟ್ಸು ಮತ್ತು ಈ ಥರ ನಾನು ಪ್ರಸಾದ ಮಾಡ್ಕೊಂಡಿದ್ದೆ, ಡ್ರೈ ಫ್ರೂಟ್ಸು ಮತ್ತು ಮಡಿಲಕ್ಕಿ, ಲಕ್ಷ್ಮಿಗೆ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ನು. ಬಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಹಾಗೆ ಒಂದು 10 ಜನ ಅರ್ಶಿನ ಕುಂಕುಮಕ್ಕೆ ಬಂದಿದ್ದರು, ಬಟ್ ನಂಗೆ ಅವಾಗ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ತುಂಬ ಜನ ಇರೋದಕ್ಕೆ. ಸೊ ಇದು ನೆಕ್ಸ್ಟ್ ನೈಟ್ ಬಂದುಬಿಟ್ಟು ನಾನು ಊಟ ಆರ್ಡ್ರ್ ಕೊಟ್ಟಿದ್ವಿ. ನಾವು ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿಲಿ ಒಂದು 10 ಜನಕ್ಕಾದರೂ ಊಟ ಮಾಡಿಸ್ತೀನಿ. ಸೊ ನನಗೆ 10 ಜನಕ್ಕೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊಟದ ಆರ್ಡ್ರ್ ಕೊಟ್ಟಿದ್ದೆ. ಸೊ ಹೋಳಿಗೆ, ಅನ್ನ, ಸಾರು, ಚಪಾತಿ, ಪಲ್ಯ ಎಲ್ಲ ಮನೇಲಿ, ಪುಳಿಯೋಗರೆ, ಜಾಮೂನ್, ಸ್ವೀಟ್ಸ್ ಎಲ್ಲ ಇತ್ತಲ್ಲ, ಸೊ ಹಾಗೆ ಉಳಿದಿದ್ದೆಲ್ಲ ಆರ್ಡ್ರ್ ಕೊಟ್ಟಿದ್ವಿ. ಸೊ ನೈಟೆಲ್ಲ ಊಟಕ್ಕೆ ಬಂದಿದ್ದರು. ಇನ್ನು ಆ್ಯಕ್ಚುಲಿ ಸುಮಾರು ಜನ ಬರೋರಿದ್ದರು, ಅದು ಡ್ಯೂ ಟು ಸಮ್ ರೀಸನ್ಸ್ ಅವ್ರು ಬರಲಿಲ್ಲ, ಪಾಪ ಅವರು ಬ್ಯುಸಿ ಇದ್ರು ಅಂತ. ಸೊ ನೆಕ್ಸ್ಟು ಹಾಗೆ ಇವಾಗ ಒಂದು 10 ಜನ ಬಂದಿದ್ದರು ಅಷ್ಟೇ. ಸೊ ಅವರೆಲ್ಲ ಊಟ ಮಾಡಿಕೊಂಡ್ರು. ನೆಕ್ಸ್ಟು ನಾನು ಕೂಡ ಊಟ ಮಾಡ್ಕೋತಾ ಇದ್ದೀನಿ. ಇವ್ರು ಬಂದು ನಮ್ಮ ಮನೆ ಹತ್ರನೇ ಇರೋದು, ನಂಗೆ ತುಂಬ ಕ್ಲೋಸು, ಸಿಸ್ಟರ್ ಥರ. ಸೊ ಅದಕ್ಕೆ ಲಾಸ್ಟಲ್ಲಿ ನಾವಿಬ್ಬರು ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಇದು ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿನ ನಾನು ನೈಟೇನೆ ಮುಹೂರ್ತ ಇದ್ದಾಗಲೇ ನಾನು ಲಕ್ಷ್ಮೀ ಕಳಸನ ಸಡಿಲಿಸಿಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ನಾನು ಲಕ್ಷ್ಮಿನ ಇಳಿಸೋವಾಗ ಆರತಿ ಮಾಡ್ಕೋತಾ ಇದ್ದೀನಿ. ಮೊದಲು ಕೆಂಪು ಆರತಿ ಮಾಡ್ಕೋತಿದ್ದೀನಿ, ಏನಿಲ್ಲ ನೀರು, ಅರಿಶಿನ, ಕುಂಕುಮ ಹಾಕ್ಬಿಟ್ಟು ತುಪ್ಪದ ದೀಪ ಹಚ್ಚಿಬಿಟ್ಟು ನಾನು ಆರತಿ ಮಾಡಿಕೊಂಡೆ. ಈ ಥರ ಕೆಂಪು ಆರತಿ ಮಾಡಿಬಿಟ್ಟು ನಾವು ದೃಷ್ಟಿ ತೆಗೆದ್ಬಿಟ್ಟು ನೆಕ್ಸ್ಟು ನಾನು ಆರತಿ ಹಚ್ಕೊಂಡು ಆರತಿ ಎಲ್ಲ ಮಾಡಿಕೊಂಡು ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು. ತುಂಬಾ ಚೆನ್ನಾಗಾಯಿತು ಹಬ್ಬ, ನನಗೂ ತುಂಬಾ ಖುಷಿ ಆಯಿತು. ಹಾಗೆ ವರಮಹಾಲಕ್ಷ್ಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.